ಕೈ ಬಿಡೇನು. ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನಾ ಕಾಂಡ 3ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಧ್ಯಾನ ಮಾಡೋಣ. ಇರುವಾತನೆಂಬುವನು, ಐ ಆಮ್ ದಟ್ ಐ ಆಮ್, ಈ ವಿಷಯದ ಕುರಿತು ನಾವು ಮಾತನಾಡ್ತೇವೆ. ಓದ್ಕೊಳ್ಳೋಣ. ಸತ್ಯವೇದ ಇರೋದಾದ್ರೆ ಪ್ರಿಯರೇ, ದಯವಿಟ್ಟು ಸತ್ಯವೇದನ ತೆಗೀರಿ, ಗಟ್ಟಿಯಾಗಿ ಓದ್ರಿ ನನ್ನೊಂದಿಗೆ. ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕೆನ್ನಲು ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ, ನೀನು ಇಸ್ರಾಯೇಲರಿಗೆ ಇರುವಾತನೆಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದನು ಎಂದು ಹೇಳಬೇಕು. ಈಗ ಇಲ್ಲಿ ಮೋಶೆ ದೇವ್ರನ್ನ ಕಳಿಸ್ತೀನಿ ಅಂದಾಗ, ಮೋಶೆ ನಾನು ಇಸ್ರಾಯೇಲರ ಬಳಿಗೆ ಹೋಗ್ತೀನಿ ಅಂದ್ರೂ ನಿನ್ನನ್ನ ನಮ್ಮ ಬಳಿಗೆ ಕಳಿಸಿದವ್ರು ಯಾರು ಅಂತ ಇಸ್ರಾಯೇಲರು ಕೇಳಿದ್ರೆ ನಾನೇನಪ್ಪ ಹೇಳೋದು? ಆಗ ದೇವರು ಅವನಿಗೆ ಹೇಳ್ತಾರೆ, ಇರುವಾತನೇ ಆಗಿದ್ದೇನೆ, ಇರುವಾತನೆಂಬುವನು ನಿಮ್ಮ ಬಳಿಗೆ ನನ್ನನ್ನು ಕಳಿಸಿದ್ದಾನೆ ಎಂಬುದಾಗಿ ಹೇಳು ಮೋಶೆ ಅಂತ ದೇವರು ಹೇಳ್ತಾರೆ. ಇರುವಾತನೇ ಆಗಿದ್ದೇನೆ, ಆತನೇ ನಿನ್ನನ್ನು ಕಳಿಸಿದ್ದಾನೆ ಎಂದು ಅವನ ಪ್ರಶ್ನೆಗೆ ದೇವರು ಉತ್ತರ ಕೊಡ್ತಾರೆ. ನಿನಗೆ ಏನೇ ಬೇಕಾದರೂ ನಾನು ನಿನಗಾಗಿದ್ದೇನೆ ಅಂತ ಇದರ ಅರ್ಥ. ಪ್ರಿಯ ದೇವರ ಮಕ್ಕಳೇ, ಇರುವಾತನೇ ಆಗಿದ್ದೇನೆ ಅನ್ನೋದು ನಿಮ್ಗೇನು ಈಗ ಅವಶ್ಯಕತೆ ಇದೆ? ಅದಕ್ಕೆ ದೇವರೇ ಶಕ್ತನು, ನಿಮ್ಮನ್ನು ಉಂಟು ಮಾಡಿದಂಥ ದೇವರು. ನಾನು ನೀನು ಪಾಪ ಮಾಡಿ ನರಕದ ದಾರಿಗೆ ಹೋಗ್ತಾ ಇದ್ದಾಗ ನರಕದ ಶಾಪದಿಂದ ಬಿಡುಗಡೆ ಮಾಡಿ ಪರಲೋಕಕ್ಕೆ ಸೇರಿಸೋದಕ್ಕೋಸ್ಕರವಾಗಿ ಶಿಲುಬೆ ಮೇಲೆ ರಕ್ತ ಸುರಿಸಿ ಸತ್ತು ಸಮಾಧಿಯಲ್ಪಟ್ಟು 3ನೇ ದಿನ ಎದ್ದು ಬಂದು ಇವತ್ತು ಇರುವಾತನು ನಮ್ಗೆ ಹೇಳ್ತಾ ಇದ್ದಾರೆ, ನಾನೇ ನಿನಗಿದ್ದೇನೆ, ನಾನು ನಿನ್ನ ಆರೋಗ್ಯದ ಸಮಯದಲ್ಲಿ ನಿನಗೆ ಮಾರ್ಗದರ್ಶನ ಆಗಿದ್ದೇನೆ, ನಿನ್ನ ನೀತಿ, ನಿನ್ನ ರಕ್ಷಣೆ, ನಿನ್ನ ನಿರೀಕ್ಷೆ, ನಿನ್ನ ನೀಡಿಕೆಗೆ ನಾನೇ ಇರುವಾತನೇ ಆಗಿದ್ದೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ನಿಮ್ಗೇನ್ ನೀಡಿಕೆ ಇದೆ? ಆತನೇ ಇರುವಾತನೇ ಆಗಿದ್ದಾನೆ. ಆದ್ರಿಂದ ಈಗ ಕಣ್ಣು ಮುಚ್ಚಿಕೊಂಡು ಆತನ ಹತ್ರ ಪ್ರಾರ್ಥನೆ ಮಾಡಿ. ನಿನಗೆ ಪಾಪ ಕ್ಷಮಾಪಣೆ ಬೇಕಾ? ನಿನಗೆ ಬಿಡುಗಡೆ ಬೇಕಾ? ನಿನಗೆ ಆರೋಗ್ಯ ಬೇಕಾ? ಸಮಾಧಾನ ಬೇಕಾ? ಯಾವುದೋ ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದೆಯಾ, ಅದರಿಂದ ಉತ್ತರ ಬೇಕಾ ನಿನಗೆ? ದೇವರ ವಾಗ್ದಾನವನ್ನ ಇಡಿ, ದೇವರನ್ನೇ ನೀನು ನೋಡು. ಆತನ ಎಲ್ಲದಕ್ಕೂ ಎಲ್ಲರಿಗಿಂತಲೂ ದೊಡ್ಡವರಾಗಿದ್ದಾರೆ, ಇರುವಾತನೇ ಆಗಿದ್ದಾರೆ. ಅದರಿಂದ ಅವ್ರನ್ನೇ ನೀನು ನೋಡು. ಖಂಡಿತವಾಗ ಆತನ ಇವತ್ತು ಸಹ ನಿನಗೆ ಆಲೋಚನೆ ಕೊಡ್ತಾರೆ, ನಿನಗೆ ಅದ್ಭುತ ಮಾಡ್ತಾರೆ. ಕರ್ತನ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣ. ಪ್ರಿಯರೇ, ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ಈ ದಿನ ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಇವತ್ತು ನನಗೆ ಮಾರ್ಗದರ್ಶಕ ಯಾರು, ನನ್ನನ್ನು ಯಾರು ನೋಡ್ಕೊಳ್ತಾರೆ ಎಂಬುದಾಗಿ ಅನೇಕರು ಹೇಳ್ತಾ ಇರ್ಬೋದು. ಆದರೆ ತಂದೆ ಆದವರೇ, ಅವರಿಗೆ ಬಿಡುಗಡೆ ಕೊಡುವಾತನ್ ನೀನು, ಅವರಿಗೆ ಮಾರ್ಗದರ್ಶಕ ನೀನಾಗಿದೆಯಾ, ಅದಕ್ಕಾಗಿ ಸ್ತೋತ್ರ. ಇರುವಾತನೇ ಎಂಬುದಾಗಿ ನೀನು ಹೇಳಿದ್ದೀಯಾ, ಇದ್ದೀಯಪ್ಪ, ಅದಕ್ಕಾಗಿ ಸ್ತೋತ್ರ. ಅದನ್ನು ನಂಬುವಾಗ ಎಲ್ರಿಗೂ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಇರುವಾತ ನಿಮ್ಮೊಂದಿಗಿದ್ದಾನೆ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೇನು ಎಂದೆಂದಿಗೂ.
ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದ